ಹಾಯ್ ಎಲ್ರಿಗೂ ನಮಸ್ಕಾರ. ಟೆಕ್ಯೂರ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ಸ್ಮಾರ್ಟ್ಫೋನ್ ಕ್ಷೇತ್ರದಲ್ಲಿ ಗಣನೀಯವಾಗಿ ಬೆಳವಣಿಗೆ ಕಾಣ್ತಿರ್ತಕ್ಕಂತಹ ಪ್ಯಾನಾಸೋನಿಕ್ ಕಂಪನಿ ಇದೇ ತಿಂಗಳು ಪ್ಯಾನಾಸೋನಿಕ್ P101 ಅಂತಕ್ಕಂಥ ಒಂದು ಬಜೆಟ್ ಫೋನನ್ನು ಬಿಡುಗಡೆ ಮಾಡಿದೆ. ಹೊಸ ವಿಶಿಷ್ಟತೆಗಳಿಂದ ಕೂಡಿದಂಥ ಈ ಒಂದು ಫೋನ್ ಸುಮಾರು 6,999 ರೂಪಾಯಿ ಬೆಲೆಗೆ ಭಾರತದ ಎಲ್ಲ ಸಂಗೀತ ಸ್ಟೋರ್ಸ್ಗಳಲ್ಲಿ ವಿಶೇಷವಾಗಿ ಲಭ್ಯವಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಫೀಚರ್ಸ್ ಮತ್ತು ಅದರ ಒಂದು ಪರ್ಫಾರ್ಮೆನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಆ ಒಂದು ಫೋನ್ನ ಅನ್ಬಾಕ್ಸಿಂಗ್. ನೀವಿಲ್ಲಿ ಈ ಒಂದು ಫೋನ್ನ ನೋಡ್ಬೋದು. ಪ್ಯಾನಾಸೋನಿಕ್ P101 ಅಂತಕ್ಕಂಥ ಒಂದು ಫೋನ್ನ ಬಾಕ್ಸ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಬಿಗ್ ವ್ಯೂ ಅಂತೇಳಿ ಅದ್ರ ಮುಂದೆ ಕೊಟ್ಟಿದ್ದಾರೆ. ಹಾಗೆ ಒಂದು ಫೋನ್ನ ಹಿಂಭಾಗದಲ್ಲಿ ಅದರೊಂದು ಫೀಚರ್ಸ್ನ ಕೊಟ್ಟಿರುವಂಥದ್ದು, ಮೇಲ್ಭಾಗದಲ್ಲಿ ಅದರೊಂದು IMEI ನಂಬರ್, ಕೆಳಭಾಗದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಪ್ರೈಸ್ ಕೊಟ್ಟಿರುವಂಥದ್ದು. ಮೊದಲಿಗೆ ಅದು ಮೇಲ್ಗಡೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕವರನ್ನು ತಗೋತಾ ಇದ್ದೀನಿ, ಅದರೊಂದು ರ್ಯಾಪರನ್ನು. ಇವಾಗಿದೆ. ಈಗ ಅದರ ಒಂದು ಸೀಲ್ನ ತೆಗಿತಾ ಇದ್ದೀನಿ, ನೀವು ನೋಡ್ಬೋದು. ಇವಾಗ ಸೀಲ್ ತೆಗೆದಾಗಿದೆ. ಮೊಬೈಲ್ನ ಓಪನ್ ಮಾಡ್ತಾ ಇದ್ದೀನಿ, ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಮೊಬೈಲ್ ಈ ರೀತಿಯಾಗಿ ಕಾಣುತ್ತೆ, ನೋಡ್ಬೋದು. P101 18:9ನ ಫುಲ್ ವ್ಯೂ ಡಿಸ್ಪ್ಲೇ ಕಾಣ್ತಾ ಇದೆ. ಹಾಗೆ ಹಿಂಭಾಗದಲ್ಲಿ 8MP ಆಟೋ ಫೋಕಸ್ ಕ್ಯಾಮ್ರಾ ವಿತ್ ಫ್ಲ್ಯಾಶ್ ಲೈಟ್. ಹಾಗೆ ಕೆಳಭಾಗದಲ್ಲಿ ಸ್ಪೀಕರ್ ಇದೆ. ಸೈಡ್ನಲ್ಲಿ ವಾಲ್ಯೂಮ್ ಅಪ್ ಬಟನ್ ಮತ್ತು ವಾಲ್ಯೂಮ್ ಡೌನ್ ಬಟನ್, ಅದರ ಜೊತೆಗೆ ಪವರ್ ಬಟನ್ ಕೂಡ ಕೊಟ್ಟಿರುವಂಥದ್ದು. ಮುಂಭಾಗದಲ್ಲಿ 5MP ಕ್ಯಾಮ್ರಾ ವಿತ್ ಫ್ಲ್ಯಾಶ್ ಲೈಟ್ ಇದೆ. ಇದರಲ್ಲಿ ಸ್ಮಾರ್ಟ್ ಗೆಸ್ಚರ್ಸ್ಗಳ ಒಂದು ಆಪ್ಷನ್ ಕೂಡ ಇದೆ. ಹಾಗೆ ಮತ್ತೆ ಒಳಗಡೆ ಏನಿದೆ ಅಂತ ಹೇಳಿ ನೋಡೋಣ. ಇನ್ನೊಂದು ಬಾಕ್ಸ್ ಇದೆ. ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ ಮೊದಲಿಗೆ ಇಲ್ಲೊಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿರುವಂಥದ್ದು, ವ್ಯಾರಂಟಿ ಕಾರ್ಡ್ ಇದೆ. ಹಾಗೆ ಒಂದು ಸ್ಕ್ರೀನ್ ಗಾರ್ಡನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ. ಹಾಗೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡನ್ನು ಕೊಟ್ಟಿರುವಂಥದ್ದು, ಯೂಸರ್ ಮ್ಯಾನುವಲನ್ನು ಕೊಟ್ಟಿದ್ದಾರೆ. ನಂತರ ಒಂದು ಬ್ಯಾಕ್ ಕೇಸನ್ನು ಕೊಟ್ಟಿರುವಂಥದ್ದು, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸನ್ನು ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಬಾಕ್ಸ್ ಇದೆ. ಆ ಒಂದು ಬಾಕ್ಸ್ ಒಳಗಡೆ ಏನಿದೆ ಅಂತೇಳಿ ನೋಡೋಣ. ನೀವು ನೋಡ್ಬೋದು, ಇದರೊಳಗಡೆ ಒಂದು 3.5mm ಜಾಕ್ಗೆ ಒಂದು ಹೆಡ್ಫೋನನ್ನು ಕೊಟ್ಟಿರುವಂಥದ್ದು. ನಂತರ ಜೊತೆಗೆ ಒಂದು USB ಕೇಬಲ್, ನಾರ್ಮಲ್ USB ಕೇಬಲನ್ನು ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಬಾಕ್ಸ್ ಇದೆ. ಆ ಒಂದು ಬಾಕ್ಸ್ ಒಳಗೆ ಏನಿದೆ ಅಂತ ಹೇಳಿ ನೋಡೋಣ. ಈ ಒಂದು USB ಕೇಬಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾರೆ, ಅದನ್ನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಪವರ್ ಅಡ್ಯಾಪ್ಟರ್. ನಂತರ ನೀವು ನೋಡ್ಬೋದು ರಿಮೂವಬಲ್ ಬ್ಯಾಟ್ರಿ ಇರುವಂಥದ್ದು. ಇಲ್ಲೊಂದು ಸಿಮ್ ಮತ್ತು ಇನ್ನೊಂದು ಸಿಮ್ ಹಾಕೋಬೋದು. 2 ಸಿಮ್ ಹಾಗೂ ಒಂದು ಮೆಮೊರಿ ಕಾರ್ಡ್ 128 GB ವಿಸ್ತರಿಸ್ಕೋಬೋದು. ನಂತರ ಇದನ್ನು ಬ್ಯಾಟ್ರಿ ಹಾಕೋತಾ ಇದ್ದೀನಿ. 2500 mAh ಒಂದು ಬ್ಯಾಟ್ರಿ ಇದೆ. ಬ್ಯಾಟ್ರಿನ ಹಾಕೊಂಡ್ಬಿಟ್ಟು ಇದೀಗ ಮೊಬೈಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಪವರ್ಡ್ ಬೈ ಆ್ಯಂಡ್ರಾಯ್ಡ್ ಪ್ಯಾನಾಸೋನಿಕ್ ಅಂತೇಳಿ. ನಿಜಕ್ಕೂ ಪ್ಯಾನಾಸೋನಿಕ್ ಒಂದು ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ನೋಡ್ಬೋದು, ಇವಾಗ ಒಂದು ಮೇನ್ ವೆಲ್ಕಮ್ ಸ್ಕ್ರೀನ್ ಬಂದಿದೆ. ನಂತರ ಒಂದಿಷ್ಟು ಆಪ್ಷನ್ಸ್ಗಳು ನಿಮಗೆ ಕೇಳ್ತಾರೆ, ಅದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ಬಂದಿದ್ದೀನಿ ವೆಲ್ಕಮ್ ಅಂತೇಳಿ. ಈಗ ಓಪನ್ ಮಾಡ್ತಾ ಇದ್ದೀನಿ, ಮೇನ್ ಸ್ಕ್ರೀನ್ಗೆ ಬಂದಿದ್ದೀನಿ. ಮೊದಲಿಗೆ ವಾಲ್ಪೇಪರ್ ಚೇಂಜ್ ಮಾಡ್ಕೊತೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಮೊಬೈಲ್ ಈ ರೀತಿ ಕಾಣುತ್ತೆ ನಿಮಗೆ. ಮೊದಲಿಗೆ ಒಂದಿಷ್ಟು ಆ್ಯಪ್ಸ್ಗಳು ಪ್ರೀ ಲೋಡೆಡ್ ಆಗಿ ಬರುತ್ತೆ. ಇದರಲ್ಲಿ ಭಾಳಷ್ಟು ಆ್ಯಪ್ಸ್ಗಳು ಬರ್ತವೆ ಇನ್ಬಿಲ್ಟ್ ಆಗಿ. ನಂತರ ನೀವು ಇಲ್ಲಿ ನೋಡ್ಬೋದು, ಮೇಲ್ಭಾಗದಲ್ಲಿ ನೋಟಿಫಿಕೇಷನ್ ಟೋಗಲ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ನಂತರ ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ. ಸೆಟ್ಟಿಂಗ್ಸ್ನಲ್ಲಿ ನೋಡ್ಬೋದು, ಮೊದಲಿಗೆ ನಾನು ಇಲ್ಲಿ ಅಬೌಟ್ ಫೋನ್ ಅಂತೇಳಿದೆ, ಆ ಒಂದು ಸೆಕ್ಷನ್ಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. 2GB ರ್ಯಾಮ್ ಇರುವಂಥದ್ದು, 16GB ROM, ಹಾಗೆ 1.3 GHz ಕ್ವಾಡ್ ಕೋರ್ ಪ್ರೊಸೆಸರ್. ಹಾಗೆ ಇದರಲ್ಲಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ Nougat 7.1 ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಹಾಗೆ ಕ್ಯಾಮ್ರಾದಕ್ಕೆ ಬಂದು ನೋಡೋದಾದರೆ ಕ್ಯಾಮ್ರಾ ನೋಡ್ಬೋದು, ನಿಮಗೆ ನಾರ್ಮಲ್ ಕ್ಯಾಮ್ರಾ, ಪೋರ್ಟ್ರೇಟ್ ಮೋಡ್, ಬ್ಯೂಟಿ ಮೋಡ್, ಹಾಗೆ ಪೆನೋರಮಾ ಕ್ಯಾಮ್ರಾ ಇದೆ. ಹಾಗೆ ವಿಡಿಯೋ ಮೋಡ್ ಕೂಡ ಕೊಟ್ಟಿರುವಂಥದ್ದು. ಹಾಗೆ ಟೈಮ್ ಲ್ಯಾಪ್ಸ್ ವಿಡಿಯೋನ ಮಾಡಲಿಕ್ಕೂ ಕೂಡ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಸೆಲ್ಫಿ ಕ್ಯಾಮ್ರಾನ ನಾನು ನೋಡೋದಾದರೆ ಮುಂಭಾಗದಲ್ಲಿ 5MP ಒಂದು ಸೆಲ್ಫಿ ಕ್ಯಾಮ್ರಾ ಇದೆ. ಆ ಒಂದು ಕ್ಯಾಮ್ರಾ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇದೀಗ ನಾನು ಫ್ಲ್ಯಾಶ್ ಲೈಟ್ನ ಹಾಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಫ್ಲ್ಯಾಶ್ ಲೈಟ್ನ ಹಾಕೋತಿದ್ದೀನಿ. ಮುಂಭಾಗದಲ್ಲಿ ಫ್ಲ್ಯಾಶ್ ಲೈಟ್ ಹಾಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ನಂತರ ಇವಾಗ ಹಿಂಭಾಗದಲ್ಲೂ ಕೂಡ ಫ್ಲ್ಯಾಶ್ ಲೈಟ್ ನೋಡ್ಬೋದು, ಈ ಒಂದು ಟಾರ್ಚ್ ಈ ರೀತಿಯಾಗಿ ಬರುತ್ತೆ. ಹಾಗೆ ನೋಡ್ಬೋದು, ಇದರಲ್ಲಿ ಒಂದು ಸ್ಮಾರ್ಟ್ ಗೆಸ್ಚರ್ ಅಂತೇಳಿ ಒಂದು ಆಪ್ಷನ್ ಇದೆ. ಇದನ್ನು ಆನ್ ಮಾಡ್ಕೋತಾ ಇದ್ದೀನಿ. ನೀವು ಜಸ್ಟ್ ಮೊಬೈಲ್ ಲಾಕ್ ಆದಾಗ ಸ್ಕ್ರೀನ್ ಮೇಲೆ O ಅಂತ ಹೊಡೆದ್ರೆ ಕ್ಯಾಮ್ರಾ ಬರುತ್ತೆ, M ಅಂತ ಹೊಡೆದ್ರೆ ಮ್ಯೂಸಿಕ್ ಬರುತ್ತೆ, C ಅಂತ ಹಾಕಿದರೆ ಫೋನ್ ಬರುತ್ತೆ. ಹಾಗೂ ಇನ್ನೂ ಹಲವಾರು ಆಪ್ಷನ್ಸ್ಗಳನ್ನ ನೀವು ಹಾಕೋಬೋದು. ನೀವು ನೋಡ್ಬೋದು, ಸ್ಕ್ರೀನ್ ಆಫ್ ಆಗಿದೆ. ಇವಾಗ ನಾನು O ಅಂತ ಹೇಳಾಗ್ತಾ ಇದ್ದೀನಿ. ನೋಡ್ಬೋದು, ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ಓಪನ್ ಆಗಿದೆ. ಇದನ್ನು ಸ್ಮಾರ್ಟ್ ಗೆಸ್ಚರ್ ಅಂತ ಕರೀತಾರೆ. ಇವೇನು ನೋಡ್ಬೋದು, ಸ್ಕ್ರೀನ್ ಆಫ್ ಆಗಿದೆ. ಮತ್ತು ನಾನು C ಅಂತ ಹಾಕ್ತಾ ಇದ್ದೀನಿ, ಫೋನ್ ಓಪನ್ ಆಗುತ್ತೆ. ನೋಡ್ಬೋದು, ಇದೇ ರೀತಿ ಹಲವಾರು ನೀವು ಒಂದು ಆ್ಯಪ್ಸ್ಗಳನ್ನ ಕೂಡ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ಸ್ಪ್ಲಿಟ್ ಸ್ಕ್ರೀನ್, ಎರಡೆರಡು ಸ್ಕ್ರೀನ್ಗಳನ್ನ ಒಟ್ಟಿಗೆ ನೋಡ್ಬೋದು. ವಿಡಿಯೋ ನೋಡ್ಕೊತ ಏನಾರು ಬೇರೆದು ಮಾಡ್ತಕ್ಕಂಥದ್ದಾಗಲಿ ಇನ್ನೇನಾರಾಗಲಿ ಮಾಡ್ಬೋದು.
ಈ ಒಂದು ಫೋನ್ನ ಕುರಿತು ನನ್ನ ಅಭಿಪ್ರಾಯಗಳು. ಗೆಳೆಯರೆ, ಮೊದಲಿಗೆ ಇದರ ಒಂದು ಡಿಸೈನ್ ಮತ್ತು ಇದರೊಂದು ಲುಕ್ ನಿಜಕ್ಕೂ ತುಂಬ ಸಖತ್ತಾಗಿದೆ, ತುಂಬ ಇಂಪ್ರೆಸಿವ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದರ ಒಂದು ಸ್ಕ್ರೀನ್ ನೋಡೋದಾದರೆ 5.45 ಇಂಚಿನ ಒಂದು 18:9 ರೇಷಿಯೋದ ಫುಲ್ ವ್ಯೂ ಡಿಸ್ಪ್ಲೇ ಸ್ಕ್ರೀನ್ ಇದರಲ್ಲಿದೆ. ನಿಜಕ್ಕೂ ತುಂಬ ಚೆನ್ನಾಗಿ ಇದರೊಂದು ಸ್ಕ್ರೀನ್ ಕಾಣುತ್ತೆ. ಹಾಗೆ ಇದರ ಒಂದು ಪರ್ಫಾರ್ಮೆನ್ಸ್ನ ವಿಷಯಕ್ಕೆ ಬಂದರೆ 1.3 ಗಿಗಾಹರ್ಟ್ಸ್ನ ಕ್ವಾಡ್ ಕೋರ್ ಪ್ರೊಸೆಸರ್ ಇದರಲ್ಲಿರುವಂಥಕ್ಕಂಥದ್ದು. ಇದರ ಒಂದು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. 2GB ರ್ಯಾಮ್ ಮತ್ತು 16GB ಇಂಟರ್ನಲ್ ಮೆಮೊರಿ ನಿಮಗೆ ಇದೆ. ಹಾಗೆ ಮೆಮೊರಿ ಕಾರ್ಡ್ನ ಹಾಕೊಂಡ್ಬಿಟ್ಟು ನೀವು 128GB ವರೆಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಹಾಗೆ ಕ್ಯಾಮ್ರಾದ ವಿಷಯಕ್ಕೆ ಬಂದರೆ ಹಿಂಭಾಗದಲ್ಲಿ 8MP ಆಟೋ ಫೋಕಸ್ ಕ್ಯಾಮ್ರಾ ವಿತ್ ಫ್ಲ್ಯಾಶ್ ಲೈಟ್ ಇದೆ. ಮುಂಭಾಗದಲ್ಲೂ ಕೂಡ 5MP ಸೆಲ್ಫಿ ಕ್ಯಾಮ್ರಾ ವಿತ್ ಫ್ಲ್ಯಾಶ್ ಲೈಟ್ ಇದೆ. ಕ್ಯಾಮ್ರಾದಲ್ಲಿ ಅಷ್ಟೇನು ವಿಶೇಷತೆ ಇಲ್ಲ, ಆದರೂ ಕೂಡ ಈ ಒಂದು ರೇಂಜ್ನಲ್ಲಿ ನಿಜಕ್ಕೂ ಒಳ್ಳೆಯ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಹಾಗೆ ಇದರೊಂದು ಬ್ಯಾಟ್ರಿ ನೋಡೋದಾದರೆ 2500 mAh ಒಂದು ಬ್ಯಾಟ್ರಿ ಇದೆ. ಬ್ಯಾಟ್ರಿ ಕೂಡ ಸ್ವಲ್ಪ ನಿಮಗೆ ಕಡಿಮೆ ಅನಿಸಿದ್ರು ಕೂಡ ಇದರ ಒಂದು ಪರ್ಫಾರ್ಮೆನ್ಸ್ಗೆ ತಕ್ಕ ಹಾಗೆ ಬ್ಯಾಟ್ರಿನ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಒಂದಿನ ಸಂಪೂರ್ಣವಾಗಿ ಇದರೊಂದು ಚಾರ್ಜ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಇನ್ನೂ ಹೊಸ ಫೀಚರ್ಗಳಂತೆ ಇದೊಂದು ಗೆಸ್ಚರ್ ಕಂಟ್ರೋಲ್ ಅಂತೇಳಿ ಒಂದು ಹೊಸ ಫೀಚರ್ಸ್ ಇದೆ. ಹಾಗೆ ಸ್ಪ್ಲಿಟ್ ಸ್ಕ್ರೀನ್ನ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ 7.1 Nougat ಆಪರೇಟಿಂಗ್ ಸಿಸ್ಟಮ್ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಹಾಗೆ ಈ ಒಂದು ಫೋನ್ ಒಂದು 6,999 ರೂಪಾಯಿ ಬೆಲೆಯಲ್ಲಿ ಒಂದು ಒಳ್ಳೆಯ ಬಜೆಟ್ ಮತ್ತು ಒಳ್ಳೆಯ ಒಂದು ಫೋನ್ ಅಂತಲೇ ಹೇಳ್ಬೋದು. ಈ ಒಂದು ರೇಂಜ್ನಲ್ಲಿ ಹಲವಾರು ಫೋನ್ಸ್ಗಳಿವೆ, ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಫೋನ್ ಅಂತಲೇ ಹೇಳ್ತೀನಿ. ಹಾಗೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಸದ್ಯ ಇದರೊಂದು ಬೆಲೆ 6,999 ಇದೆ. ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಕೂಡ ಆಗ್ಬೋದು, ಆದರೆ ಈ ಒಂದು ಫೋನ್ ನಿಮಗೆ ಬೇರೆ ಕಡೆಯಲ್ಲೂ ಸಿಗೋದಿಲ್ಲ. ಕೇವಲ ಸಂಗೀತ ಸ್ಟೋರ್ಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಭಾರತದ ಎಲ್ಲ ಸಂಗೀತ ಸ್ಟೋರ್ಸ್ನಲ್ಲಿ ನಿಮಗೆ ಈ ಒಂದು ಫೋನ್ ಸಿಗ್ತಾ ಇದೆ. ಈ ಒಂದು ಫೋನನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಸಂಗೀತ ಸ್ಟೋರ್ನ ಭೇಟಿ ಮಾಡಿಬಿಟ್ಟು ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಅಲ್ಲಿ ನೀವು ಇನ್ನೂ ಹಲವಾರು ರೀತಿಯಾದಂಥ ಫೋನ್ಸ್ಗಳನ್ನು ಕೂಡ ನೋಡ್ಬೋದು. ಹಾಗೂ ಈ ಒಂದು ಫೋನ್ನ ಜೊತೆಗೆ ನೀವು ವ್ಯಾರಂಟಿ ಮತ್ತು ಒಂದು ಇನ್ಶೂರೆನ್ಸನ್ನು ಕೂಡ ನೀವು ಪಡ್ಕೋಬೋದು ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಒಂದು ಫೋನ್ನ ಕುರಿತು ನಿಮ್ಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.